ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮಗೆ ನಾನು ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಅಡಲ್ಟ್ ಕಂಟೆಂಟ್ ಎಲ್ಲ ಬರ್ತಾಯಿದ್ರೆ ನಿಮಗೆ ಒಂದು ಶಾರ್ಟ್ ಫೀಡಲ್ಲಿ ಮತ್ತು ಇಲ್ಲಿ ಎಕ್ಸ್ಪ್ಲೋರಲ್ಲೂ ಕೂಡ ನಿಮಗೆ ಈ ರೀತಿ ಕಂಟೆಂಟ್ ಬರ್ತಾಯಿದ್ರೆ ಇದನ್ನು ನೀವು ಹೇಗೆ ಸರಿಪಡಿಸ್ಕೊಳ್ಬೋದು, ಈ ಒಂದು ಎಕ್ಸ್ಪ್ಲೋರ್ ಪೇಜನ್ನು ಇನ್ಸ್ಟಾಗ್ರಾಮು ನೀವು ಯಾವ ರೀತಿ ರೀಸೆಟ್ ಮಾಡ್ಕೊಳ್ಬೋದು ಅಂತ ನಿಮಗೆ ಇಲ್ಲಿ ತೋರಿಸ್ತೇನೆ. ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ಕಂಟೆಂಟ್ ಬರ್ತಾ ಇರುತ್ತೆ. ನೋಡ್ಬೋದು ನಿಮ್ಗೆ ಒಂದೊಂದು ಸಲ ಶಾರ್ಟ್ ಫೀಡಲ್ಲೆಲ್ಲ ಕೂಡ ಇದನ್ನು ನೀವು ರೀಸೆಟ್ ಮಾಡ್ಬೋದು ಹೇಗೆ ಅಂತ ತೋರಿಸ್ತೇನೆ. ಎಲ್ಲ ಬರ್ತಾ ಇರುತ್ತೆ. ಇದನ್ನು ನೀವು ಮಾಡಿ ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಬರುತ್ತೆ. ನಂತರ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಕೆಳಗಡೆ ಬಂದರೆ ಕಂಟೆಂಟ್ ಪ್ರಿಫರೆನ್ಸ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಸೆನ್ಸಿಟಿವ್ ಕಂಟೆಂಟ್ ಅಂತ ಬರ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ನಂತರ ಇಲ್ಲಿ ನೀವು ಲೆಸ್ ಮೇಲೆ ಕ್ಲಿಕ್ ಮಾಡಬೇಕು. ಇದೊಂದು ಆಪ್ಷನ್ನು ನೀವು ಆನ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಬ್ಯಾಕ್ ಬಂದರೆ ನೋಡಿ ರೀಸೆಟ್ ಟು ಸಜೆಸ್ಟೆಡ್ ಕಂಟೆಂಟ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಹೊಸದಾಗಿ ಓಪನ್ ಆಗುತ್ತೆ. ನೀವು ಈ ಹಿಂದೆ ಯಾವೆಲ್ಲ ಕಂಟೆಂಟ್ ನಿಮಗೆ ಸಜೆಸ್ಟ್ ಆಗಿತ್ತು ನೋಡಿ, ಮತ್ತು ನೀವು ಯಾವೆಲ್ಲ ಕಂಟೆಂಟನ್ನು ಸರ್ಚ್ ಮಾಡಿದ್ರೆ ಅವೆಲ್ಲ ಕೂಡ ಇಲ್ಲಿ ರೀಸೆಟ್ ಆಗೊಂಡು ಹೊಸದಾಗಿ ನೀವು ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದವಾಗ ಯಾವ ರೀತಿ ಅಕೌಂಟ್ ಇರುತ್ತೆ ನೋಡಿ, ಆ ರೀತಿಯಲ್ಲಿ ಇದು ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡ್ಬೋದು ರೀಸೆಟ್ ಸಜೆಸ್ಟೆಡ್ ಕಂಟೆಂಟ್ ಅಂತ ಕಾಣಿಸ್ತಿದೆ. ಅಂದರೆ ಇಲ್ಲಿ ಇನ್ಸ್ಟಾಗ್ರಾಮ್ ಅವರು ಸಜೆಸ್ಟ್ ಮಾಡುವಂಥ ಕಂಟೆಂಟನ್ನು ಅವರು ಹೊಸದಾಗಿ ರೀಸೆಟ್ ಮಾಡ್ತಾರೆ. ಇಲ್ಲಿ ರೀಸೆಟ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ರೀಸೆಟ್ ಆಗುತ್ತೆ. ಮತ್ತು ಇದು ಹೊಸದಾಗಿ ನೀವು ಈ ಇನ್ಸ್ಟಾಗ್ರಾಮನ್ನು ಕ್ರಿಯೇಟ್ ಮಾಡಿದಾಗ ಯಾವ ರೀತಿ ಇರುತ್ತೆ ನೋಡಿ, ಆ ರೀತಿ ಆಗುತ್ತೆ. ಮತ್ತು ನೀವು ಇಲ್ಲಿ ಯಾವೆಲ್ಲ ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆಲ್ಲ ಫಾಲೋ ಮಾಡಿರ್ತೀರ ನೋಡಿ, ಅದೇ ರೀತಿ ಕಂಟೆಂಟ್ ನಿಮಗೆ ಇಲ್ಲಿ ಸಜೆಸ್ಟ್ ಆಗುತ್ತೆ. ನೋಡ್ಬೋದು, ಈಗ ಅದೇ ರೀತಿ ಕಂಟೆಂಟ್ ಇಲ್ಲಿ ಬರ್ತಿರುವಂಥದ್ದು ಕೂಡ. ನೋಡ್ಬೋದು ಇದರಲ್ಲೂ ಕೂಡ. ಮತ್ತು ಏನಾಗುತ್ತೆ ಅಂದರೆ ನೀವು ಇಲ್ಲಿ ಯಾವ ಒಂದು ಪೋಸ್ಟ್ಗೆ ಜಾಸ್ತಿ ಲೈಕ್ ಕೊಡ್ತೀರಾ ಮತ್ತು ಶೇರ್ ಮಾಡ್ತೀರಾ ನೋಡಿ, ಅದರಿಂದನೂ ಕೂಡ ನಿಮಗೆ ಇಲ್ಲಿ ಈ ಒಂದು ಎಕ್ಸ್ಪ್ಲೋರ್ ಪೇಜಲ್ಲೂ ಕೂಡ ಅದೇ ರೀತಿ ಕಂಟೆಂಟ್ ಸಜೆಸ್ಟ್ ಆಗುತ್ತೆ. ನೀವು ಇಲ್ಲಿ ಒಂದು ನಿಮಗೆ ಬೇಕಾದಂಥ ಇಷ್ಟ ಇರುವಂಥ ಕಂಟೆಂಟ್ಗೆ ನೀವು ಲೈಕ್ ಕೊಟ್ಟರೆ ಅದೇ ರೀತಿ ಇದೊಂದು ಇಲ್ಲಿ ನಿಮಗೆ ಸಜೆಸ್ಟಲ್ಲೂ ಕೂಡ ಅದೇ ರೀತಿ ಕಂಟೆಂಟ್ ಬರುತ್ತೆ ನೋಡಿ. ಇವಾಗ ಅಡಲ್ಟ್ ಕಂಟೆಂಟ್ ಎಲ್ಲ ಕೂಡ ಇಲ್ಲಿ ಹೊಸದಾಗಿ ಹೋಗಿರುವಂಥ ಡಿಲೀಟ್ ಆಗಿರುವಂಥದ್ದು. ಇಲ್ಲಿ ನಾವು ಇವಾಗ ಯಾವ ಒಂದು ಕಂಟೆಂಟ್ಗೆ ಲೈಕ್ ಮತ್ತು ಶೇರ್ ಮಾಡ್ತೇವೆ ನೋಡಿ ಜಾಸ್ತಿ, ಅದೇ ರೀತಿ ಕಂಟೆಂಟ್ ನಮಗೆ ಸಜೆಸ್ಟ್ ಆಗುತ್ತೆ ಇದರಲ್ಲೂ ಕೂಡ. ಮತ್ತು ನಮಗೆ ಇಲ್ಲಿ ರೀಲ್ಸಲ್ಲೂ ಕೂಡ ಈಗ ಫ್ರೆಂಡ್ಸ್, ನೀವು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಈ ರೀತಿ ಅಡಲ್ಟ್ ಕಂಟೆಂಟ್ ಬರ್ತಿದ್ರೆ, ನಿಮಗೆ ಇಷ್ಟ ಆದಂಥ ಕಂಟೆಂಟ್ ಬಂದಿಲ್ಲ ಅಂದರೆ ನೀವು ರೀಸೆಟ್ ಮಾಡಿಕೊಂಡು ನಿಮ್ಮ ಇನ್ಸ್ಟಾಗ್ರಾಮನ್ನು ಹೊಸದಾಗಿ ನೀವು ಇಲ್ಲಿ ಆನ್ ಮಾಡ್ಕೊಳ್ಳುವಂಥದ್ದು. ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನಿಸುತ್ತೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆಯೇ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.